ಹುಣಸೂರು ತಾಲೂಕ್ ಆಫೀಸ್ನಲ್ಲಿ ಜನರ ಸ್ನೇಹಿಯಾಗಿ ನೊಂದವರ ಪರ ಕೆಲಸ ಮಾಡಿ ಕಚೇರಿಯ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಸಬ್ ರಿಜಿಸ್ಟರ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಜಗದೀಶ್ ರವರು ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದ ಜಗದೀಶ್ ರವರಿಗೆ ತಾಲೂಕು ಆಫೀಸ್ನ ಎಲ್ಲ ಸಿಬ್ಬಂದಿಗಳು, ವಕೀಲರು, ಪತ್ರಕರ್ತರು, ಆಪ್ತರು ಸೇರಿದಂತೆ ಸಾರ್ವಜನಿಕರು ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಮನಸಾರೆ ಶುಭ ಹಾರೈಸಿ ಉಪ್ಪು ಮತ್ತು ಸಕ್ಕರೆ ಕರಗುತ್ತದೆ. ಆದರೆ ನೀರಿನೊಳಗಡೆ ಅಮೂಲ್ಯವಾದ ಮುತ್ತು ಯಾವತ್ತೂ ಕರಗುವುದಿಲ್ಲ. ಅದೇ ತರಹದ ಮೇರು ವ್ಯಕ್ತಿತ್ವದ ಅಪರೂಪದ ವ್ಯಕ್ತಿ ಜಗದೀಶ್ ರವರು. ಅವರು ನಿವೃತ್ತಿ ಹೊಂದಿರುವುದು ನಮ್ಮೆಲ್ಲರ ಮನಸ್ಸಿಗೆ ಬಹಳ ನೋವು ಕೊಟ್ಟಿದೆ ಎಂದು ಅವರ ಆಪ್ತ ಸಿಬ್ಬಂದಿಗಳು SRO ಜಗದೀಶ್ ರವರನ್ನ ಹಾಡಿ ಹೋಗಳಿ ಅವರ ಮನದಾಳ ಹೊರಹಾಕಿದ್ರು. ಈ ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಹೆಸರನ್ನ ಈ ತಾಲೂಕಿಗೆ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಜನಗಳಿಗೆ ಈ ಒಂದು ಹೆಸರನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಸನ್ಮಾನ್ಯ ಶ್ರೀ ಜಗದೀಶ್ ಸಾಹೇಬ್ರವರೇ. ಮನುಷ್ಯ ಹುಟ್ಟುವಾಗ ಉಸಿರು ಇರುತ್ತದೆ, ಮರಣ ಹೊಂದುವಾಗ ಹೆಸರು ಇರುತ್ತದೆ. ಆ ಉಸಿರು ಮತ್ತೆ ಹೆಸರು ಎರಡು ಇರುವಾಗಲೇ ಒಂದು ಉತ್ತಮವಾದಂಥ ಹೆಸರನ್ನು ಮಾಡದಂಥವರು ಸನ್ಮಾನ್ಯ ಶ್ರೀ ಜಗದೀಶ್. ಬಹಳ ಅಬ್ಸರ್ವೇಷನ್ ಮಾಡಿದ್ದೀನಿ ನಾನು. 33 ಇಲಾಖೆಯ ಅಧಿಕಾರಿಗಳ ಕೆಲಸಗಳನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾಕೆಂದ್ರೆ COVID-19 ಬಂದಂಥ ಸನ್ನಿವೇಶದಲ್ಲಿ ಯಾವ ಇಲಾಖೆಗೂ ಬರದು ಹೋದಷ್ಟು ಜನಗಳು ಯಾವ ಇಲಾಖೆಗೆ ಬರ್ತಾರೆ ಅಂದರೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬರ್ತಾರೆ. ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹುಣಸೂರು ತಾಲೂಕು ಇರ್ಬೋದು, ಬಹಳಷ್ಟು ಜನಗಳು ನಮ್ಮ ವೆಂಡರ್ಗಳಿದ್ರಿ, ಪತ್ರ ಬರಹಗಾರ ಇದ್ದೀರಿ, ವಕೀಲರಿದ್ದೀರಿ. ಅವರು ಅಧಿಕಾರಿಯಾಗಿ ಕೆಲಸ ಮಾಡಲಿಲ್ಲ ಈ ತಾಲೂಕಲ್ಲಿ. ಲೀಗಲ್ ಅಡ್ವೈಸರ್ ಅವರು ಸಹ ಅನೇಕ ಜನಗಳಿಗೆ ಮಾರ್ಗದರ್ಶನ ಕೊಡ್ತಾರೆ. ಇವತ್ತು ಎಲ್ಲ ಯಾವುದೇ ಈ ಭೂಮಿಗಳ ವಿಷಯ ಇರ್ಬೋದು ಹರಿದು ಕುಡಿದಿದ್ದಾರೆ. ಅವರು ನಾನು ಮನವಿ ಮಾಡ್ತಾ ಇದ್ದೀನಿ ಜಗದೀಶ್ ಸರ್ ಅವ್ರಿಗೆ, ಅವರು ವಯೋನಿವೃತ್ತಿ ಆದ ಅಂತ ಅಂದ್ಬಿಟ್ಟು ಕೂರಬೇಡಿ. ದಯಮಾಡಿ ಒಂದು ಪುಸ್ತಕವನ್ನು ರಚನೆ ಮಾಡಿ ನಿಮ್ಮ ಬಂಧುಗಳು ಇವರೆಲ್ಲ ಇವತ್ತೇನಾದರೂ ಉತ್ತಮವಾಗಿ ಚೆನ್ನಾಗಿದ್ದಾರೆ, ಒಂದು ಉಸಿರಾಡ್ತಾ ಇದ್ದಾರೆ ಅಂದರೆ ಇವತ್ತು ಜಗದೀಶ್ ಸರ್ ಅವರೇ ಕಾರಣ ಅಂತ ನಾನು ಹೇಳ್ತೇನೆ. ಒಂದು ಕಡೆ ಯಾವುದೇ ಲೋಪದೋಷಗಳಿಲ್ದೇನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗೋಸ್ಕರ ಹೋರಾಡಿದರು, ಶ್ರೀರಾಮಚಂದ್ರ ಸೀತೆ ಮಾತುಗೋಸ್ಕರ ಓಡಾಡಿದರು. ಆದರೆ ಜಗದೀಶ್ ಸರ್ ಅವರು ಇಲ್ಲಿ ಕೂತಿರತಕ್ಕಂಥ ಜನಗಳಿಗೆ ಮತ್ತು ಈ ತಾಲೂಕಿನ ಜನತೆಗೆ ಓಡಾಡಿದಂತ ನಮ್ಮ ಜಗದೀಶ್ ಸಾಹೇಬರು ತುಂಬ ಒಂದು ಕ್ರಾಂತಿ ಒಂದು ನೆರಳಿಂದ ಅಂತ ಬಂದವರು, ಜೊತೆಗೆ ಅವರು ತುಂಬ ತಳಮಟ್ಟದಿಂದ ಬಂದು ಈ ಹುದ್ದೆಯನ್ನು ಅಲಂಕರಿಸಿ ಇಷ್ಟು ಜನ ಇವತ್ತು ಅವ್ರನ್ನ ಒಂದು ಈ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ನಾವಿಷ್ಟು ಕಾತುರದಿಂದ ಕಾಯ್ತಾ ಅವರು ಏನು ನಮಗೆ ಸೇವೆಯ ಅವಧಿಯಲ್ಲಿ ಯಾವುದೇ ಕೆಲಸಗಳಿರ್ಬೋದು ಎಲ್ಲ ಕೆಲಸಗಳು ಕೂಡ ತುಂಬ ಸರಳವಾಗಿ ಮತ್ತು ಯಾವುದೇ ವ್ಯಕ್ತಿಗಳು ಮತ್ತು ಯಾವುದೇ ಜನಗಳು ಆಗಲಿ ರೈತರ ಪರವಾಗಲಿ ಯಾರನ್ನು ಕೂಡ ಅವರು ನಿಷ್ಠುರವಾಗಿ ಮಾತಾಡದೆ ಈ ದಿನ ಅವರು ನಮ್ಮನ್ನು ಬಿಟ್ಟು ಹೋಗ್ತಿರೋದಂತ ನಿವೃತ್ತಿ ಅಂತ ಹೇಳೋದು ನಮಗೆ ತುಂಬ ಒಂದು ದುಃಖಕಾರದ ಸಂಗತಿ. ಹಾಗಾಗಿ ಸಾಹೇಬ್ರಿಗೂ ನಾನು ಇಲ್ಲಿ ಸುಮಾರು ಒಂದು 8-10 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಇದುವರೆಗೂ ನಮ್ಮ ಸಾಹೇಬರು ಅಂತ ಒಂದು ತುಂಬ ಒಳ್ಳೆ ಮನಸ್ಸಿರುವಂಥ ಸಾಹೇಬರು ನಾವು ನೋಡಿರಲಿಲ್ಲ. ಜೊತೆಗೆ ನಾವು ಏನೇ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಕೆಲಸ ಆಗಿಲ್ಲ ಸರ್ ಅಂತ ಹೇಳಿದ್ರು ಕೂಡ ಅವರೇ ಫೋನ್ ಮಾಡಿ ಕರೆದು ನಮಗೆ ಆ ಟೈಮಲ್ಲಿ ಏನು ಕೆಲಸ ಆಗ್ಬಿಟ್ಟು ಅದನ್ನೆಲ್ಲ ತುಂಬ ಅಚ್ಚುಕಟ್ಟೆ ಮಾಡ್ಕೊಳ್ತಿದ್ರು. ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಸಾಮಾನ್ಯ ಜನರ ಕೆಲಸ ಕಾರ್ಯಗಳನ್ನ ಶೀಘ್ರವಾಗಿ ಮಾಡಿಕೊಡಲು ಮತ್ತು ಸಾರ್ವಜನಿಕರ ಕಷ್ಟ ಸುಖಕ್ಕೆ ಸ್ಪಂದಿಸುವುದಿಲ್ಲ. ಆದ್ರೆ ಜಗದೀಶ್ ಸರ್ ನಮ್ಮನ್ನೆಲ್ಲ ತಮ್ಮ ಕುಟುಂಬದ ಸದಸ್ಯರಂತೆ ಕಾಣುತ್ತಾ ನಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ರು. ಅಂತಹ ವ್ಯಕ್ತಿ ಇದೀಗ ನಿವೃತ್ತಿ ಹೊಂದುತ್ತಿರುವುದು ಮನಸ್ಸಿಗೆ ಬಹಳ ಬೇಸರ ತಂದಿದೆ ಎಂದು ಸಾರ್ವಜನಿಕರು ಮಾತನಾಡಿದ್ರು. 2014ರಿಂದ ನಮ್ಮ ಸಬ್ ರಿಜಿಸ್ಟರ್ ಆಫೀಸು ಸಾಹೇಬರು ನಮಗೆ ತುಂಬ ಆತ್ಮೀಯ. ನಮಗೆ 2014ರಿಂದ ನಮಗೆ ತುಂಬ ಪರಿಚಯ. ಆದ್ದರಿಂದ ಅವರು ಇರೋ ತನಕನೂ ರೈತರನ್ನ ಮತ್ತು ಇತರರ ಜನನ ಮತ್ತು ಆಫೀಸರ್ಗಳನ್ನ ಮತ್ತು ಪಟ್ಟಣದ ಜನನ ಎಲ್ಲನೂ ಚೆನ್ನಾಗಿ ಸ್ಪಂದಿಸಿ ಭಾರಿ ಚೆನ್ನಾಗಿ ನೋಡ್ತಾಯಿದ್ರು. ಇವತ್ತು ಅವ್ರಿಗೆ ರಿಟೈರ್ಡ್ ಆಗ್ತಾಯಿದ್ದಾರೆ. ಇವತ್ತು ಕೊನೆ ದಿನ. ಇವತ್ತಿಗೆ ಅವರು ಭಾರಿ ನಮಗೆ ಯಾವುದೇ ಒಂದು ಕೆಲಸಕ್ಕೆ ಬಂದರೂ ನಮಗೆ ಸ್ಪಂದಿಸ್ತಿದ್ರು. ಭಾರಿ ಚೆನ್ನಾಗಿ ನಮ್ಮ ಕೆಲಸಗಳು
ಅವ್ರು ಯಾರಿಗೆ ಏನೇ ಮಾಡಿದ್ರು ನಮ್ಮನ್ನು ಸ್ಪಂದಿಸಿ ಚೆನ್ನಾಗಿ ನಮ್ಮನ್ನು ಕಳಿಸ್ತಾಯಿದ್ರು. ನಮಗೆ ಆದಷ್ಟು ತುಂಬ ನಮಗೆ ನೋವಾಗ್ತಾಯಿದೆ. ಮತ್ತು ನಮ್ಮ ಸಾಹೇಬರು ಬಂದು 2-2.5 ವರ್ಷಗಳಾಯಿತು. ಆದರೆ ಅವರ ಒಡನಾಟಗಳು ಹೆಂಗಿತ್ತು ಅಂತಂದರೆ, ಪ್ರೀತಿ ವಿಶ್ವಾಸದಲ್ಲಿ ಜನಗಳಿಗೆ ಕೆಲಸ ಮಾಡಿಕೊಡ್ತಾರೆ. ಯಾವುದೇ ಒಂದು ಗಲಾಟೆ ಆಗಲಿ ಅಥವಾ ಇನ್ನೊಂದೇನಾಗಲಿ ಅಥವಾ ಯಾರ ಕಷ್ಟದಲ್ಲಿ ಬಂದವ್ರಿಗೆ ಆಗಲಿ ಪ್ರತಿಯೊಂದನ್ನು ಕೂಡ ಎಲ್ಲ ವರ್ಕರ್ಸ್ ಜೊತೆ ಒಳಗಡೆ ಏನಿದ್ದಾರೆ ಅವರೆಲ್ಲರ ಜೊತೆಲೂ ಕೂಡ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲ ಇಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವರು ಅದೇ ರೀತಿ ಒಡನಾಟದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ನಾವು ಸಂಘಟನೆ ಆಗಲಿ ಸಂಘಟನೆಗೋಸ್ಕರ ಅಂತ ಹೇಳ್ತಾ ಇಲ್ಲ, ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಅಥವಾ ಯಾರೇ ತುಂಬ ಬಡವರು ಬತ್ತು ಅಂತಂದರೆ ತುಂಬ ಒಡನಾಟದಲ್ಲಿ ತುಂಬ ಪ್ರೀತಿ ವಿಶ್ವಾಸದಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬಂದವ್ರೆ. ಇದೇ ಥರ ಅವರು ಜೀವನ ಚೆನ್ನಾಗಿರಲಿ ಅಂತ ನಾವು ಆಯುಷ್ ಆರೋಗ್ಯ ಕೇಳ್ಕೊತೀವಿ. ಮತ್ತು ಮುಂಬರುವ ಯಾರು ಅಧಿಕಾರಿ ಇದ್ದಾರೆ ಅವರು ಒಳ್ಳೆ ಪ್ರೀತಿ ವಿಶ್ವಾಸನ ಜನಗಳ ಜೊತೆ ವೆಂಡ್ರಾಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು ಅಥವಾ ವಕೀಲರಾಗಿರ್ಬೋದು, ಇಲ್ಲಿ ಯಾರೇ ಬಂದರೂ ಕೂಡ ಅವ್ರನ್ನ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ಬೇಕು. ಅದೇ ಥರದಲ್ಲಿ ಇವರು ನಡ್ಕೊಂಡು ಬಂದಿದ್ದಾರೆ. ಆ ವಿಶ್ವಾಸದಲ್ಲಿ ನಮಗೆ ಪ್ರೀತಿ ವಿಶ್ವಾಸ ಇದೆ. ನಾವು ಕೂಡ ಅದಕ್ಕೆ ಭಾಗಿಯಾಗಿದ್ದೀವಿ. ಇಲ್ಲಿವರೆಗೂ ಯಾವುದೇ ಒಂದು ಕಪ್ಪು ಚುಕ್ಕಿ ಕೂಡ ಅವರಲ್ಲಿ ಬಂದಿಲ್ಲ. ಆ ಕಪ್ಪು ಚುಕ್ಕಿ ಬರೆದೋರ ಥರ ಅವ್ರು ನೋಡಿದ್ದಾರೆ, ಮಾಡಿದ್ದಾರೆ. ಆ ಕೆಲಸಗಳದ್ರಲ್ಲಿ ನಾವು ಹೇಳಬಾರ್ದು, ಅವ್ರು ಮಾಡಿ ತೋರಿಸಿದ್ದಾರೆ ಕೆಲಸನ. ಸರ್, ಜನಗಳ ಸಮಸ್ಯೆ ಬಂತು ಅಂದರೆ ಆ ಸ್ಪಾಟಲ್ಲೇ ಕ್ಲಿಯರ್ ಮಾಡ್ತಾರೆ. ಯಾಕೆಂತಾರೆ ಬೇರೆಯವರು ಸಾಹೇಬ್ರುಗಳು ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಅದು ಗೊತ್ತಿಲ್ಲ ನನಗೆ. ಆಫೀಸ್ ವಿಚಾರವಾಗಿ ಯಾವುದೇ ಒಂದು ಗಲಾಟೆಗಳಾಗಿರ್ಬೋದು ಅಥವಾ ಒಂದು ತುಂಬ ಅರ್ಜೆಂಟಲ್ಲಿ ಒಂದು ಮಾಡಿ ಕಳಿಸ್ಬೇಕು, ತುಂಬ ಅವರು ಹುಷಾರಿಲ್ಲ ಅಂತ ಅಂದರೂ ಕೂಡ ಆ ಸ್ಪಾಟಲ್ಲಿ ಮಾಡಿ ಕಳಿಸ್ತಾರೆ. ಅಂಥ ಮನೋಭಾವನೆ ಅವರು ಇಟ್ಕೊಂಡು ಎಲ್ಲ ಕಡೆಯಲ್ಲೂ ಎಲ್ಲ ತಾಲೂಕುಗಳಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ. ಅದೇ ಪ್ರೀತಿ ವಿಶ್ವಾಸದಲ್ಲಿ ಮಾಡ್ಕೊಂಡ್ಬಂದ್ದಾರೆ. ಮತ್ತು ಪಿರಿಯಾಬಣ್ಣದಲ್ಲಂತೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಪ್ರೀತಿ ಗಳಿಸ್ತು ಬಂದವ್ರೆ. ನಮ್ಮ ದಲಿತ ಸಂಘರ್ಷ ಸಮಿತಿಲಿ ಎಲ್ಲರೂ ಕೂಡ ಅಲ್ಲಿಂದ ಹೇಳವ್ರೆ, ತುಂಬ ಒಳ್ಳೆ ಸಾಹೇಬರು ಒಳ್ಳೆ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದವರು ಅಂತ ಅಂದ್ಬಿಟ್ಟು. ಹಾಗಾಗಿ ಇಲ್ಲೂ ಅದೇ ರೀತಿ ಮಾಡವ್ರೆ. ಯಾವುದೇ ಥರದ ಇಲ್ಲಿವರೆಗೆ ಕಪ್ಪು ಚುಕ್ಕಿ ಅನ್ನೋದು ಬಂದಿಲ್ಲ. ಸರ್, ನಾನು ಕಂಡ ಮಟ್ಟಿಗೆ ನಾನು ಇಲ್ಲಿ ಬಂದು ಸುಮಾರು 10 ವರ್ಷ ಆಯಿತು. 10 ವರ್ಷದ ನಾನು ಇಲ್ಲಿ ಜಗದೀಶ್ ಸಾಹೇಬರು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ತುಂಬ ಒಳ್ಳೆ ವ್ಯಕ್ತಿ. ಪ್ರತಿಯೊಬ್ಬರಿಗೂ ಪಬ್ಲಿಕ್ ಜನ ಬರಲಿ, ವಕೀಲರು ಬರಲಿ, ವೆಂಡ್ರಿಗೆ ಬರಲಿ, ಯಾರೇ ಬರಲಿ, ಪ್ರತಿಯೊಬ್ಬರು ಜಗದೀಶ್ ಸಾಹೇಬರು ತುಂಬ ಸ್ಪಂದಿಸ್ತಾರೆ. ಅವರ ಪ್ರೀತಿ ಒಡನಾಟ ತುಂಬ ನಮಗೆ ಚೆನ್ನಾಗಿ ಕಾಣ್ತಾಯಿತ್ತು. ನಾವೇ ಅಷ್ಟು ಕೂಡ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಸ್ಪಂದಿಸ್ತಾರೆ. ನಾವು ಕೂಡ ಅವ್ರಿಗೆ ಅಷ್ಟೇ ಸ್ಪಂದಿಸಿ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ತುಂಬ ನಮಗೆ ಸಂತೋಷ ಆಗ್ತಿದೆ. ಇವತ್ತು ನಿವೃತ್ತಿ ಆಗ್ತಿದ್ದಾರೆ ಅಂತಂದರೆ ನಮಗೂ ಒಂಥರ ಬೇಜಾರಾಗ್ತಾಯಿದೆ. ಅವ್ರ ಕರ್ತವ್ಯ ನಿಷ್ಠೆಗೆ ತುಂಬ ಅದ್ಭುತವಾಗಿ ಅವರು ಪ್ರತಿಯೊಬ್ಬರು ಜನಗಳನ್ನು ಸ್ಪಂದಿಸ್ತಾರೆ. ಜನಗಳು ಕೂಡ ಅವರು ಕೂಡ ಸ್ಪಂದಿಸ್ತಾರೆ. ಅವ್ರ ಕೆಲಸಗಳು ಅಚ್ಚುಕಟ್ಟಾಗಿ ಕಾರ್ಯಗಳು ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಏನೇ ಒಂದು ಡಾಕ್ಯುಮೆಂಟ್ಸ್ EC ಆಗಲಿ, ಕರೆ ಹೋಗಿ ಖಾತೆ ವಗೇರೆ ಏನೇ ಬಂದರೂ ಕೂಡ ಇವರು ಜನಗಳ ಮಾತನ್ನು ಸ್ಪಂದಿಸಿ ಆ ಕ್ಷಣದಲ್ಲೇ ಕೆಲಸಗಳು ಅವರು ಮಾಡಿ ಮುಗಿಸ್ತಿದ್ರು. ಇಷ್ಟು ನನಗೆ ಹೇಳಿ ತುಂಬ ಸಂತೋಷ ಪಡ್ತದೆ. ನಾನು ಕೂಡ ತುಂಬ ECಗಳಾಗಲಿ ಕ್ರಯಪತ್ರಗಳಾಗಿ ನಾವು ನಮ್ಮ ಜಮೀನುಗಳೆಲ್ಲ ತೆಗೆಸಿದ್ದೀವಿ. ಆ ಕ್ಷಣದಲ್ಲೇ ಕೂಡ ಅವರು ಮಧ್ಯದಲ್ಲಿ ನಿಂತು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮುಗಿಸಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಅವರು ನಿಷ್ಠಾವಂತ ಅಧಿಕಾರಿ, ನಿಷ್ಠಾವಂತ ಕೆಲಸಗಾರ. ಅವರು ತುಂಬ ಒಳ್ಳೆಯ ವ್ಯಕ್ತಿ. ನಮ್ಗೆ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗ್ತಿದೆ. ಅದು ಇವತ್ತು ನಿವೃತ್ತಿ ಆಗ್ತಿದ್ದಾರೆ. ನಮ್ಗೆ ತುಂಬ